ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲಿಮಿನೇಷನ್ ವಿಡಿಯೋ ಜೊತೆ ಬರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಫಸ್ಟ್ ನಿಮಗೆ ಅಪ್ಡೇಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ವಾರದ ಪರ್ಫಾರ್ಮೆನ್ಸ್ಗೂ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಇವರು ಡಿಸರ್ವಾ ಇಲ್ವಾ ಕಿಚ್ಚನ ಚಪ್ಪಾಳೆಗೆ ಅಂತ ನೀವೇ ಈ ವಿಡಿಯೋ ಕೆಳಗಡೆ ಒಂದು ನಿಮ್ಮ ಒಪಿನಿಯನ್, ಒಂದು ಕಾಮೆಂಟ್ ಅನ್ನ ಬರೀರಿ. ಅದ್ರ ಜೊತೆಗೆ ಸೆಕೆಂಡ್ ಫೈನಲಿಸ್ಟ್ ಧನು ಜೊತೆಗೆ ಸೆಕೆಂಡ್ ಟಾಪ್ 6 ಫೈನಲಿಸ್ಟ್ ಅನ್ನು ಕೂಡ ಸಾಟರ್ಡೆ ಎಪಿಸೋಡ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮೊದಲಿಗೆ ಅಪ್ಡೇಟ್ಸ್ ಕಡೆ ಬರೋದಾದ್ರೆ, ರಕ್ಷಿತಾ ಅವ್ರಿಗೆ ಕ್ಲಾಸ್ ಆಗಿದೆ ಗುರು ಸುದೀಪ್ ಅಣ್ಣ ಕಡೆಯಿಂದ. ಯಾಕೆ ಏನು ಅಂತ ನಿಮ್ಗೆ ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಾಟರ್ಡೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಧ್ರುವಂತ್ಗೆ ಸಖತ್ತಾಗಿ ಹೈಪ್ ಅನ್ನ ಕೊಟ್ಟಿದ್ದಾರೆ ಸುದೀಪ್ ಅಣ್ಣ. ಅವ್ರು ಯಾವ ರೀತಿ ಗೇಮ್ ಅನ್ನ ಆಡಿದ್ರು ಈ ಇಡೀ ವೀಕ್ ಅನ್ನೋದನ್ನ ತಗೊಂಡು ಸಖತ್ ಫುಲ್ ಆನ್ ಹೈಪ್ ಕೊಟ್ಟಿದ್ದಾರೆ ಸುದೀಪ್ ಅಣ್ಣ. ನೆಕ್ಸ್ಟು ಕಿಚ್ಚನ ಚಪ್ಪಾಳೆ ಅಂತ ಬಂದ್ರೆ, ಈ ವಾರದ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ಬೇಸ್ ಮಾಡಿಕೊಂಡು ಕಿಚ್ಚನ ಚಪ್ಪಾಳೆ ಬಂದು ಅಶ್ವಿನಿ ಗೌಡ ಅವ್ರಿಗೆ ಕೊಟ್ಟಿದ್ದಾರೆ. ಗುರು ಅಶ್ವಿನಿ ಗೌಡ ಅವರು ನನ್ನ ಪ್ರಕಾರ ಈ ವೀಕು ಡಿಸರ್ವ್ ಇದ್ದಾರೆ ಗುರು. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಡಿಸರ್ವ್ ಇದ್ದಾರೆ. ಕೊಡ್ಬೋದಾಗಿತ್ತು, ಅವ್ರಿಗೆ ಸಿಕ್ಕಿದೆ, ಖುಷಿಯಾಗಿದೆ. ಅಶ್ವಿನಿ ಗೌಡ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು. ಇನ್ನು ಇಡೀ ಸೀಸನ್ಗೆ ಅಂತ ಬಂದಾಗ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ. ನನಗೆ ಇಡೀ ಸೀಸನ್ ಅಂತ ಬಂದಾಗ ಧ್ರುವಂತ್ ಸ್ವಲ್ಪ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ ಅಂತ ನನ್ನ ಒಪಿನಿಯನ್ ಗುರು. ನಿಮ್ಗೆ ಏನು ಅನ್ನಿಸ್ತು? ಧ್ರುವಂತ್ ಇಡೀ ಸೀಸನ್ ಪರ್ಫಾರ್ಮೆನ್ಸ್ ಬೇಸ್ ಮಾಡಿಕೊಂಡು ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು. ಅದ್ರ ಜೊತೆಗೆ ಫಸ್ಟ್ ಫೈನಲಿಸ್ಟ್ ಧನುಷ್ ಆಗಿದ್ದಾರೆ. ಈಗ ಎರಡನೇ ಫೈನಲಿಸ್ಟ್ ಆಗಿ ಸಾಟರ್ಡೆ ಎಪಿಸೋಡ್ ಅಲ್ಲಿ ಫಸ್ಟ್ ಸೇವ್ ಆಗಿರೋದು ಬಂದು ಅಶ್ವಿನಿ ಗೌಡ ಅವರು ಸೇವ್ ಆಗಿ ಟಾಪ್ 6ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಎಲಿಮಿನೇಷನ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.